ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ದೊಡ್ಡಾಲದ ಮರಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ದೊಡ್ಡಾಲದ ಮರದಲ್ಲಿ ವಿಶೇಷ ಏನಂದರೆ ಇಲ್ಲಿ ಮಂಗಗಳ ವಾಸಸ್ಥಾನ ಅಂತಲೇ ಹೇಳ್ಬೋದು. ದೊಡ್ಡಾಲದ ಮರದಲ್ಲಿ ಹೇರಳವಾಗಿ ಮಂಗಗಳು ಇಲ್ಲಿ ವಾಸ ಮಾಡ್ತವೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ದೊಡ್ಡ ಆಲದ ಮರದ ಬಗ್ಗೆ ಒಂದು ಚಿಕ್ಕದಾದ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ. ಇದು ಭಾರತದಲ್ಲಿ ಅತಿ ದೊಡ್ಡದಾದ ಮತ್ತು ಪುರಾತನವಾದ ಆಲದ ಮರಗಳಲ್ಲಿ ಇದು ಸಹ ಒಂದಾಗಿದ್ದು ಮತ್ತು 4ನೇ ಸ್ಥಾನವನ್ನು ಪಡೆದಿದೆ. ಇದು ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಇದು ಎಲ್ಲಿದೆ ಅಂದರೆ ಬೆಂಗಳೂರಿನ ಕೇತಹಳ್ಳಿ ಗ್ರಾಮದಲ್ಲಿದೆ. ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜಿನ ಬಲಭಾಗಕ್ಕೆ ಕಾಣುವ ಪ್ರವೇಶ ದ್ವಾರದಿಂದ ಈ ಜಾಗಕ್ಕೆ ನಾವು ಭೇಟಿಯನ್ನು ನೀಡಬಹುದು. ಇದು ಬೆಂಗಳೂರು ನಗರದಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಮೆಜೆಸ್ಟಿಕ್ನಿಂದ ಮತ್ತು KR ಮಾರ್ಕೆಟ್ನಿಂದ ಸಹ ಬಸ್ಗಳು ಬರ್ಬೋದು. ಅಲ್ಲದೆ ಇಲ್ಲಿಂದ ಸರಿಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಅರ್ಕಾವತಿ ನದಿ ಸಹ ಇದೆ. ಈ ಅರ್ಕಾವತಿ ನದಿಗೆ ಮಂಚನಬೆಲೆ ಡ್ಯಾಮ್ ಅಂತ ಹೇಳ್ಬಿಟ್ಟು ಡ್ಯಾಮ್ ಕಟ್ಟಿದ್ದಾರೆ. ಈ ದೊಡ್ಡ ಆಲದ ಮರಕ್ಕೆ ಬರೋಂತಹ ಪ್ರವಾಸಿಗರೆಲ್ಲ ಸಹ ಈ ಮಂಚನಬೆಲೆ ಡ್ಯಾಮ್ಗೆ ವಿಸಿಟ್ ಮಾಡ್ತಾರೆ. ಇಲ್ಲಿ ಭಾನುವಾರ ಯಾವತ್ತು ಹಾಲಿಡೇ ಇರುತ್ತೋ ಆ ದಿನ ತುಂಬ ಪ್ರೇಕ್ಷಕರು ಈ ಪ್ಲೇಸ್ಗೆ ಭೇಟಿ ನೀಡ್ತಾರೆ. ಇಲ್ಲಿ ಬೆಳಿಗ್ಗೆ ಬಂದರೆ ಆರಾಮ್ಸೆ ಫುಲ್ ಡೇ ಎಂಜಾಯ್ ಮಾಡ್ಬೋದು. ಕೂಲಾಗಿರುತ್ತೆ ವಾತಾವರಣ. ಈ ಪ್ಲೇಸಲ್ಲಿ ಜಾತ್ರೆ ಕೂಡ 1 ಇಯರ್ಗೆ ಒಂದ್ಸಲ ನಡೆಯುತ್ತಂತೆ.
ಇದರ ವಿಶೇಷವೇನೆಂದರೆ ಇದು 400 ವರ್ಷಗಳ ಇತಿಹಾಸವಿರುವ ಅತಿ ಪುರಾತನ ಆಲದ ಮರ. ಇದೊಂದೇ ಮರ 90 ಅಡಿ ಎತ್ತರವಾಗಿದ್ದು ಇದು 3ರಿಂದ 4 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಈ ಆಲದ ಮರ ಪಾರಂಪರಿಕ ತಾಣವಾಗಿ ಬಿಂಬಿತವಾಗಿದೆ. ಇಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾರೆ. ಅಲ್ಲಿನ ಸ್ಥಳೀಯರ ಹೇಳಿಕೆ ಪ್ರಕಾರ ಮೊದಲು ಈ ಆಲದ ಮರ ತುಂಬ ದಟ್ಟವಾಗಿದ್ದು ಸೂರ್ಯನ ಕಿರಣ ಸಹ ಭೂಮಿಗೆ ತಾಕುತ್ತಿರಲಿಲ್ವಂತೆ. ಇಂತಹ ಪ್ರಾಚೀನ ಆಲದ ಮರವನ್ನು ಸಂರಕ್ಷಿಸಬೇಕಾಗಿರುವುದು ನಿಮ್ಮೆಲ್ಲರ ಕರ್ತವ್ಯ ಮತ್ತು ಸರ್ಕಾರದ ಕರ್ತವ್ಯವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ವೈಯಕ್ತಿಕ ಜೀವನಕ್ಕೆ ಅನುಗುಣವಾಗಿ ಅರಣ್ಯಗಳನ್ನೆಲ್ಲ ನಾಶ ಮಾಡ್ತಾನೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಇದರಿಂದ ಮುಂದೆ ಮನುಷ್ಯನ ಮೇಲೆ ಹಲವಾರು ದುಷ್ಪರಿಣಾಮವಾಗುವುದು ಸತ್ಯ. ಈ ಆಲದ ಮರದ ಪೋಷಣೆ ಮತ್ತು ನಿರ್ವಹಣೆ ಜವಾಬ್ದಾರಿಯನ್ನು ತೋಟಗಾರಿಕೆ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ವಹಿಸಿಕೊಂಡಿದೆ. ಈ ಆಲದ ಮರದ ತುಂಬ ಭಾಗ ನಶಿಸಿ ಹೋಗುತ್ತಿದೆ. ಇದನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕೆಲವು ವರ್ಷಗಳ ಹಿಂದೆ ಈ ಆಲದ ಮರ ನೈಸರ್ಗಿಕವಾಗಿ ರೋಗಕ್ಕೆ ತುತ್ತಾಗಿತ್ತು. ಮುಖ್ಯ ಬೇರುಗಳು ಹಾಳಾಗಿದ್ವು. ಆದರೂ ಸಹ ಪ್ರಬಲವಾದ ಕೊಂಬೆಗಳಿಂದ ಇವಾಗ ಸಂರಕ್ಷಿತವಾಗಿ ಪ್ರಬಲವಾಗಿ ಹರಡಿದೆ. ಈ ಸ್ಥಳದಲ್ಲಿ ಅನೇಕ ಧಾರಾವಾಹಿಗಳು ಮತ್ತು ಸಿನಿಮಾ ಶೂಟಿಂಗ್ಗಳು ಸಹ ನಡೆದಿವೆ. ಇಲ್ಲಿ ಮಂಗಗಳು ಸಹ ಹೆಚ್ಚಾಗಿ ವಾಸವಾಗಿದ್ದಾವೆ. ಈ ಆಲದ ಮರದ ಮಧ್ಯಭಾಗದಲ್ಲಿ ಮುನೇಶ್ವರ ಸ್ವಾಮಿ ದೇವಾಲಯ ಸಹ ಇದೆ. ಇಲ್ಲಿ ನೋಡಿ ಮಂಗಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ನೋಡೋದಕ್ಕೇ ತುಂಬ ಖುಷಿ ಅನಿಸುತ್ತೆ. ನೋಡಿ ಫೋಟೋ ತಗೊಳಕ್ಕೆ ಹೋದರೆ ವಿಡಿಯೋ ಮಾಡೋದಕ್ಕೆ ಹೋದರೆ ಯಾವ ಥರ ಗುರ್ರ ಅಂತಿದೆ ನೋಡಿ. ಎಲ್ಲ ಚಿಕ್ಕ ಚಿಕ್ಕ ಮರಿಗಳೇ ಇದೆ.
ನನ್ನ ಮಗಳಂತೂ ಈ ಮಂಗಗಳನ್ನ ನೋಡಿ ತುಂಬ ಖುಷಿಪಟ್ಳು. ಅವಳಿಗಂತೂ ತುಂಬ ಖುಷಿಯಾಯಿತು. ಮಂಗಗಳು ನೋಡಿದ್ರೆ ಯಾರಿಗೆ ತಾನೇ ಖುಷಿಯಾಗಲ್ಲ. ಈ ಮಂಗಗಳಿಗೆ ಅಲ್ಲಿ ವಿಸಿಟ್ ಕೊಡ್ತಾರಲ್ಲ ಅವರೆಲ್ಲರೂ ಸಹ ಬಾಳೆಹಣ್ಣು ಏನಾದರೂ ಕೊಡ್ತಾರೆ, ಜೋಳ ಏನಾದರೂ ಕೊಡ್ತಾರೆ. ಪಾಪ ಅದನ್ನೇ ಅವು ಹೊಟ್ಟೆ ತುಂಬಿಸ್ಕೋತವೆ ತಿಂದು. ಪಾಪ ಈ ಮಂಗಗಳು ಊಟ ಇಲ್ಲದೆ ಡಸ್ಟ್ಬಿನಲ್ಲಿ ಹಾಕಿರೋ ಬಾಳೆಹಣ್ಣುಗಳು ಮತ್ತು ಎಲ್ಲ ತಿಂದಿರೋ ಕಡಲೆಕಾಯಿ ಆ ಥರದ್ದೆಲ್ಲ ಪಾಪ ಹುಡ್ಕೊಂಡು ತಿಂತವೆ. ಪಾಪ ಅಲ್ಲಿ ಹೋದ ತಕ್ಷಣ ಸಾಕು ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಹಣ್ಣು ಮತ್ತು ಕಾಯೆಲ್ಲ ತೊಗೊಂಡೋಗಿದ್ರೆ ಅಲ್ಲಿದೆಲ್ಲನೂ ಕಿತ್ಕೊಬಿಡುತ್ತೆ. ಈ ಮಂಗಗಳನ್ನೇ ಎಲ್ಲ ತೊಗೊಬಿಡುತ್ತೆ. ಬಟ್ ಎಲ್ಲ ಬಚ್ಚಿಟ್ಕೊಂಡು ಹೋಗಬೇಕು. ನಾವು ಸಹ ಬ್ಯಾಗಲ್ಲಿ ಇಟ್ಕೊಂಡು ಹೋದ್ವಿ ದೇವಸ್ಥಾನಕ್ಕೆ. ಇಲ್ಲಾಂದರೆ ಪಾಪ ಮಂಗಗಳಿಗೆ ಹಸುವಾಗಿರುತ್ತಲ್ಲ ಎಲ್ಲ ಕಿತ್ಕೊಂಡು ತಿಂದುಬಿಡ್ತವೆ. ಅವು ಏನು ಮಾಡಿದ್ರೂ ಬಿಡಲ್ಲ. ಇಲ್ಲಿ ಕೊತ್ತೆ ಇದೇ ನೋಡಿ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯ ದೊಡ್ಡಾಲದ ಮರದ ಮಧ್ಯಭಾಗದಲ್ಲಿದೆ. ಇದು ನಮ್ಮ ಮನೆ ದೇವರು. ಮುನೇಶ್ವರ ನಮ್ಮ ಮನೆ ದೇವರು. ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ ಇಲ್ಲಿ ಪೂಜೆ ಮಾಡಿಸೋಣ ಅಂತ ಬಂದಿದ್ವಿ. ಎಲ್ಲರೂ ನೀಟಾಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ಮಾಡಿ ಎಲ್ಲ ತಿನ್ಕೊಂಡು ಹೊರಟ್ವಿ. ಪೂಜೆ ಎಲ್ಲ ಮಾಡಿಸಿದ್ವಿ. ನಾವು ಯಾವಾಗೂ ಕೂಡ ಇಲ್ಲೇ ಬರ್ತಾ ಇರ್ತೀವಿ. ಮಂತ್ಲಿ ಒನ್ಸ್ ಆ ಥರ ಬರ್ತಾ ಇರ್ತೀವಿ. ಬಂದು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ.